ನಾನು ಬಳ್ಳಾರಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ MS ಮಂಜುಳಾ. ನಾನು ನಮ್ಮ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಇವರು ತುಕಾರಾಮ್ ಅವರು 3 ಸರಿ ಶಾಸಕರಾಗಿ 1 ಸರಿ ಸಚಿವರಾಗಿ ಅವರು ಡಬಲ್ ಗ್ರ್ಯಾಜುಯೇಟ್ ಆಗಿದ್ದಾರೆ, ಒಳ್ಳೆ ವಿದ್ಯಾವಂತರಿದ್ದಾರೆ, ಅವರಿಗೆ ಕಷ್ಟ ಸುಖ ಎಲ್ಲ ಗೊತ್ತಿದೆ. ಅವ್ರಿಗೆ ಸ್ವಲ್ಪ ಕೂಡ ಗಮಂಡಿಲ್ದಾಗಿ ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡಿ ಎಲ್ಲರನ್ನೂ ಕಲಿಸ್ಕೊಂಡು ಹೋಗ್ತಾರೆ. ನಮಗೆ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ಈಗ ಅವರು ಸಂಡೂರಲ್ಲೇ ಅಲ್ಲ, ಇಡೀ ಬಳ್ಳಾರಿಯಲ್ಲಿ ಎಲ್ಲ ಸುತ್ತಮುತ್ತನೂ ಅವ್ರ ಪರಿಚಯ ಇದೆ. ಈಗ ಅವರು 1 ಲಕ್ಷ ಮೆಜಾರಿಟಿಯಿಂದ ಗೆಲ್ಲಿತಾರೆ ಅವರು ಖಂಡಿತ. ಅವರು ಬಳ್ಳಾರಿಯಿಂದ ನಮ್ಮ ಬಳ್ಳಾರಿ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಲೋಕಸಭೆಯಲ್ಲಿ ಮಾತಾಡೋ ಅಷ್ಟು ಕೆಪಾಸಿಟಿ ಅವ್ರಿಗಿದೆ. ಆದ್ದರಿಂದ ನಾವು ಅವ್ರನ್ನ ಖಂಡಿತವಾಗ್ಲೂ 1 ಲಕ್ಷ ಮೆಜಾರಿಟಿಯಿಂದ ಗೆಲ್ಲಿಸ್ತೀವಿ. ಮೊನ್ನೆ ರಾಹುಲ್ ಜಿ ಅವರು ಬಳ್ಳಾರಿಗೆ ಬಂದಾಗ ನಮ್ಮ ಜೀನ್ಸ್ ಪಾರ್ಕ್ 5 ವರ್ಷದೊಳಗಡೆ ತುಂಬ ದೊಡ್ಡದಾಗಿ ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಹೋಗಿದ್ರು ಲಾಸ್ಟ್ ಟೈಮ್. ಈಗ ಖಂಡಿತ ಮಾಡ್ತೀವಿ ಅಂತೇಳಿ ಮೊನ್ನೆ ಕೂಡ ಒಪ್ಕೊಂಡೋಗಿದ್ದಾರೆ. ನಮ್ಮೆಲ್ಲರಿಗೂ ತುಂಬ ಉತ್ಸಾಹ ಇದೆ. ನಮ್ಮಲ್ಲಿ 5 ಜನ ಇವರಿದ್ದಾರೆ, MLAಗಳಿದ್ದಾರೆ. ಒಬ್ಬೊಬ್ಬರ ಕಡೆಯಿಂದನೂ ನಮಗೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲ ಕಡೆಯೂ 5 ಶಾಸಕರು ನಮ್ಮವರೇ ಆಗಿರೋದ್ರಿಂದ ನಮ್ಮ ತುಕಾರಾಮ್ ಅವರು ಈಸಿಯಾಗಿ ಗೆಲ್ತಾರೆ. ಅದು ಲೋಕಲಲ್ಲಿ ನಮ್ಮ ನಾರಾ ಭರತ್ ರೆಡ್ಡಿ ಅವರು, ನಾಗೇಂದ್ರ ಅವರು, ಇವರು ಒಂದು ದಿನವೂ ಬಿಡುವಿಲ್ಲದೆ ಪ್ರತಿ ಬೀದಿಗಳಲ್ಲಿ ಪ್ರಚಾರ ಮಾಡ್ತಾ ತಿರುಗ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಾವೆಲ್ಲ ಹೆಣ್ಮಕ್ಳು, ಯುವಕರು ಎಲ್ಲರೂ ನಾವು ಅವ್ರ ಜೊತೆಯಲ್ಲಿದ್ದೀವಿ. ನಮ್ಮ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಲ್ಲ, ಆ ಒಂದು ಇದರಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಜನರಲ್ಲಿ. ನಾವಿನ್ನೂ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಡೋಕ್ಕಿಲ್ಲ, ನಾವು ಹಾಕೋದೇ ಕೈಗೆ, ಹೋಗ್ರಮ್ಮ ನೀವು ಅಂತೇಳಂತ ಇದ್ದಾರೆ. ಒಳ್ಳೆ ಜನರಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ನಿನ್ನೆಯಿಂದ ಪ್ರಚಾರ ಮಾಡ್ತಾ ಇದ್ದೀವಿ. ನಿನ್ನೆ 9ನೇ ವಾರ್ಡ್, 13ನೇ ವಾರ್ಡು, 14ನೇ ವಾರ್ಡ್, ಈ 3 ವಾರ್ಡ್ ನಿನ್ನೆಯಿಂದ ನಾವು ಮುಗಿಸ್ತಾ ಇದ್ದೀವಿ. ನಮ್ಮ ಜಬ್ಬಾರ್ ಅವರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಿದ್ದಾವೋ ಅಲ್ಲೆಲ್ಲ ನಾನು ಆವಾಗಲೇ ನಾನು ಬಗೆಹರಿಸಿ ಬಂದಿದ್ದೀನಿ. ಇವತ್ತು ಕೂಡ ಬೆಳಗ್ಗೆ ಒಳಚರಂಡಿ ತುಂಬಿ ಮನೆಗಳಲ್ಲೆಲ್ಲ ಹೋಗ್ತಾ ಇತ್ತು ನೀರು. ಅದನ್ನು ನಾನು ಇಮ್ಮಿಡಿಯೇಟ್ ಇವ್ರನ್ನ ಕಾರ್ಪೊರೇಷನಿಂದ ಕರೆಸಿಬಿಟ್ಟು ಅವ್ರ ಲೇಬರ್ಗಳನ್ನ ಕರೆಸಿ ಅದನ್ನೆಲ್ಲ ಆವಾಗಲೇ ಕ್ಲೀನ್ ಮಾಡಿಸಿದ್ದೀನಿ. ಕ್ಲೀನ್ ಮಾಡಿಸಿ ನಾವೆಲ್ಲರೂ ಅಲ್ಲೇ ಇದ್ದು ಜನರಿಗೆಲ್ಲ ಏನೇ ಸಮಸ್ಯೆ ಬಂದ್ರೂ ಅಲ್ಲೇ ಆವಾಗಲೇ ಬಗೆಹರಿಸಿ ಬರ್ತಾ ಇದ್ದೀವಿ. ಮನೆಗೆ ಹೋಗ್ತಿದ್ದಾರೆ, ಏನು ಹೇಳ್ತಿದ್ರು ಮೇಡಮ್, ಯಾಕೆ ಮತ್ತೆ ಹಾಕ್ಬೇಕು ಕಾಂಗ್ರೆಸ್ ಅಂತ? ಏನು ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಮತ್ತು ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ 1 ವರ್ಷಕ್ಕೆ 1 ಲಕ್ಷ ಜಾರಿ ಮಾಡಿದ್ದಾರೆ. 1 ತಿಂಗಳಿಗೆ 8,500 ರೂಪಾಯಿ ಒಬ್ಬೊಬ್ಬರಿಗೆ ಬರುತ್ತೆ. ಆ ಒಂದು ಮಗನ ಥರ ದುಡ್ದು ಕೊಡ್ತೀವಿ ನಾವು, ನಮ್ಮ ಕಾಂಗ್ರೆಸ್ ಅವರು. ರೈತರ ಸಾಲ ಮನ್ನಾ ಮಾಡ್ತೀವಿ. ಮತ್ತು ಇನ್ನು ಎಜುಕೇಷನ್ ಮಾಡೋ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು 1 ಲಕ್ಷ ಫ್ರೀ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ಜನರೆಲ್ಲ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇವರು ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಈ 5 ಗ್ಯಾರಂಟಿಗಳನ್ನ ಬಿಟ್ಟಿರೋದ್ರಿಂದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ. ಆ ಒಂದು ಗ್ಯಾರಂಟಿ ಇದೆ ನಮಗೆ. ಯಾಕೆ ಅಂದರೆ ಹಸಿದವ್ರಿಗೆ ನಾವು ಊಟ ಕೊಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯವರು. ಮತ್ತು ಬಸ್ಗಳಿಗೆ ಬಸ್ ಫ್ರೀ, ಕರೆಂಟ್ ಫ್ರೀ, ಮತ್ತು ಇದು ತಿಂಗಳಿಗೆ 2,000 ಕೊಡ್ತಾ ಇದ್ದಾರೆ, ಅದು ಫ್ರೀ. ಎಲ್ಲ ಫ್ರೀ ಇರೋದ್ರಿಂದ ನಾವು 5 ಗ್ಯಾರಂಟಿಗಳಿರೋದ್ರಿಂದ ನಮ್ಮ ರಾಜ್ಯದಲ್ಲಿ 28ಕ್ಕೆ ನಾವು ಖಂಡಿತ ಒಂದು 25 ಸೀಟಾದರೂ ನಾವು ಗೆಲ್ಲಿತೀವಿ. ಆ ಭರವಸೆ ನಮಗಿದೆ. ನಮ್ಮ ರಾಜ್ಯ ಸರ್ಕಾರ ಜನರಿಗೆ ತುಂಬ ಒಳ್ಳೆಯ ಸೌಲಭ್ಯಗಳು ಕೊಟ್ಟಿದೆ. ಆದ್ದರಿಂದ ಸಿದ್ದರಾಮಯ್ಯರಾಗಲಿ, ನಮ್ಮ DK ಸರ್ ಆಗಲಿ, ಅವರ ಒಂದು ನೇತೃತ್ವದಲ್ಲಿ 25 ಸೀಟ್ ಗೆಲ್ಲಿತೀವಿ. ಆ ಗ್ಯಾರಂಟಿ ನನಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.